ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿಗೆ ನಟಿ ರನ್ಯಾರಾವ್ ಡಿಆರ್ಐ ಕಸ್ಟಡಿ ಅಂತ್ಯವಾಗಲಿದೆ. ಇಂದು ಸಂಜೆ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಡಿಆರ್ಐ ಅಧಿಕಾರಿಗಳು. ಮತ್ತೆ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾಕೆಂದರೆ ವಿಚಾರಣೆ ವೇಳೆ ಹಲವು ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗಿದ್ದಾವೆ. ಆಕೆಯ ಮೊಬೈಲ್ನಲ್ಲೂ ಕೂಡ ಕೆಲವೊಂದಿಷ್ಟು ರಹಸ್ಯಗಳು ರಿವೀಲ್ ಆಗಿದ್ದಾವೆ. ಇವತ್ತು ಕಸ್ಟಡಿ ಅಂತ್ಯ ಆಗುತ್ತೆ. 3 ದಿನ ಕಸ್ಟಡಿ ಕೊಟ್ಟಿದ್ರು. ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ. ಯಾಕಂದರೆ ಕೆಲವು ಪ್ರಭಾವಿ ನಾಯಕರ ಬೆಂಬಲ ಈಕೆಗಿದೆ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಈಕೆ ಹೇಗೆ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು, ಜೊತೆಗೆ ದುಬೈಗೆ ಅಷ್ಟು ಬಾರಿ ಆಕೆ ಭೇಟಿ ಕೊಟ್ಟಿದ್ಲು, 12 ಎಕರೆ ಜಮೀನು ಆಕೆಗೆ ಮಂಜೂರಾಗಿದ್ದು ಸರ್ಕಾರದಿಂದ, ಇದೆಲ್ಲದರ ಬಗ್ಗೆ ಕೂಡ ಸಮಗ್ರ ವಿಚಾರಣೆ ಆಗೋದು ಬಾಕಿ ಇದೆ. ಮತ್ತೆ ಕಸ್ಟಡಿ ಕೇಳಬಹುದು. ಡಿಆರ್ಐ ಆರೋಪಿನ 40 ದಿನಗಳ ಕಾಲ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಈ ಅವಕಾಶ ಬಳಸಿಕೊಂಡು ಮತ್ತೆ ಅವರು ತಮ್ಮ ವಶಕ್ಕೆ ತೆಗೆದುಕೊಳ್ಬೋದು. ಡಿಆರ್ಐ ಅಂದರೆ ಕಂದಾಯ ಗುಪ್ತಚರ ಇಲಾಖೆ ಅಧಿಕಾರಿಗಳು, ಅವರಿಗೆ ಈ ಅಧಿಕಾರ 40 ದಿನಗಳ ಕಾಲ ಕಸ್ಟಡಿಗೆ ಪಡೆಯುವಂಥ ಅವಕಾಶ ಕೂಡ ಅವರಿಗೆ ಕಾನೂನಲ್ಲಿದೆ. ಹಾಗಾಗಿ ಇದನ್ನು ಅವರು ಬಳಸ್ಕೊಳ್ಬೋದು. ಯಾಕಂದರೆ ಕರ್ನಾಟಕದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಅಂತ ಬಂದಾಗ ಅತಿ ದೊಡ್ಡ ಕೇಸ್ ಇದು.